ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳಿನ ಸಂಚಿಕೆಯಲ್ಲಿ ಸೀತಾರಾಮ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋಗಳನ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಂಚಿಕೆಯ ಮೊದಲಿಗೆ ಸಿಹಿ ಇದ್ದಳು. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಹೇಗೆ ಕಾಣ್ತಿದ್ದಾರೆ ಜಡ್ಜಸ್ ಅಂತ ಕೇಳಿದಾಗ ಶ್ಯಾಮ್, ಓ ಸೂಪರ್, ಎಲ್ಲರೂ ತುಂಬ ಮುದ್ದಾಗಿ ಕಾಣ್ತಿದ್ದಾರೆ. ರಾಮ್, ನಾನು ಸುಳ್ಳು ಹೇಳ್ತಿಲ್ಲ, ನಿಜವಾಗ್ಲೂ ನೀವೆಲ್ಲರೂ ಕ್ಯೂಟಾಗಿ ಕಾಣಿಸ್ತಿದ್ದೀರಾ ಅಲ್ವಾ ಶಾಲು ಅಂತ ಶಾಲಿನಿನ ಕೇಳ್ತಾನೆ. ಇವರೇನು ಕ್ಯೂಟಾಗಿ ಕಾಣಿಸ್ತಿದ್ದಾರೆ, ಆದರೆ ಇವರನ್ನ ಹೀಗೆ ಯೂನಿಫಾರ್ಮಲ್ಲಿ ಚಿಕ್ಕ ಮಕ್ಳ ಥರ ನೋಡ್ತಿದ್ರೆ ಎಷ್ಟು ನಗು ಬರುತ್ತೆ ಗೊತ್ತಾ ಅಂತ ಶಾಲಿನಿ ನಗೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗೆ ಸಿಹಿ, ಜಡ್ಜಸ್ ನಗಬಾರ್ದು ಅಂತ ಹೇಳ್ತಾಳೆ. ಹಾಗೆ ಸ್ಟೂಡೆಂಟ್ಸ್ ಎಲ್ಲರೂ ಹೈಟ್ ವೈಸ್ ಲೈನ್ ಮಾಡಿ ಅಂತ ಹೇಳಿದಾಗ ಎಲ್ಲರೂ ಲೈನ್ ಮಾಡಿ ನಿಂತ್ಕೋತಾರೆ. ಹಾಗೆ ಅನಿ ಇದ್ದನು, ಎಲ್ಲರೂ ನಿಮ್ಮ ಸೀಟಲ್ಲಿ ಕುತ್ಕೊಳ್ಳಿ ಅಂತ ಹೇಳ್ತಾನೆ. ಎಲ್ಲರೂ ಹೋಗಿ ಕುತ್ಕೋತಾಳೆ. ಹಾಗೆ ಸಿಹಿ ಕೂಡ, ಜಡ್ಜಸ್ ನೀವು ಕೂಡ ಕುತ್ಕೊಳ್ಳಿ ಅಂತ ಹೇಳಿದಾಗ ಶ್ಯಾಮ್ ಮತ್ತೆ ಶಾಲಿನಿ ಕೂಡ ಕುತ್ಕೋತಾರೆ. ಇನ್ನು ಈ ಕಡೆ ಅಶೋಕ್ ಇದ್ದನು ಪ್ರಿಯಾಂಗೆ ಸರ್ಪ್ರೈಸ್ ಕೊಡೋದಕ್ಕಂತ ಕರ್ಕೊಂಡು ಬರ್ತಾನೆ. ಆ ಸರ್ಪ್ರೈಸ್ನ ನೋಡಿ ಪ್ರಿಯಾಂಗೆ ತುಂಬಾ ಖುಷಿ ಆಗತ್ತೆ. ಹಾಗೆ ಪ್ರಿಯಾ, ಥ್ಯಾಂಕ್ ಯು ಸೋ ಮಚ್ ಅಶೋಕ್, ಈ ಸರ್ಪ್ರೈಸ್ ನನಗೆ ತುಂಬಾ ಇಷ್ಟ ಆಯ್ತು. ಹಾಗೆ ಬಂದು ಹಗ್ ಮಾಡ್ತಾಳೆ. ಆಗ ಅಶೋಕ್, ಇಷ್ಟ ಆಯ್ತಾ ಅಂತ ಕೇಳ್ತಾನೆ. ಇಷ್ಟ ಆಯ್ತಾ ಅಂತ ಕೇಳ್ತಿದ್ದೀರಲ್ಲ, ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಿಜ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಈ ಥರ ಸರ್ಪ್ರೈಸಸ್ ಅಂದರೆ ತುಂಬ ಇಷ್ಟ. ಇಟ್ಸ್ ಲೈಕ್ ಎ ಡ್ರೀಮ್ ಕಮ್ ಟ್ರೂ ಮೊಮೆಂಟಮ್ ಫಾರ್ ಮೀ. ಥ್ಯಾಂಕ್ ಯು ಅಶೋಕ್ ಅಂತ ಪ್ರಿಯಾ ಮತ್ತೆ ಥ್ಯಾಂಕ್ ಯುನ ಹೇಳ್ತಾಳೆ. ಆಗ ಅಶೋಕ್ ಇದ್ದವರು ಮುದ್ದು, ಯಾವುದೇ ಗಂಡ ಆದರೂ ತನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕು, ಖುಷಿಯಾಗಿ ಇಡಬೇಕು ಅಂತ ಆಸೆ ಪಡ್ತಾನೆ. ಏನೇ ಕೇಳಿದ್ರು ಕೊಡಬೇಕು ಅಂತ ಒದ್ದಾಡ್ತಿರ್ತಾನೆ. ಇಂಥ ಸಣ್ಣ ವಿಷಯಗಳು ನಿಂಗೆ ತುಂಬ ಖುಷಿ ಕೊಡೋದಂತ ನಂಗೆ ಗೊತ್ತು. ಅದಕ್ಕೆ ನಿಂಗೋಸ್ಕರ ಈ ಅರೇಂಜ್ಮೆಂಟ್ಸು. ನಮ್ಮ ದೊಡ್ಡ ಲೈಫಲ್ಲಿ ಇಂಥ ಸಣ್ಣ ಪುಟ್ಟ ವಿಷಯಗಳಿಗೆ ನಾವು ಟೈಮೇ ಕೊಡಲ್ಲ. ಅದಕ್ಕೆ ಪ್ರತಿಯೊಂದನ್ನು ಸೈಡ್ಗಿಟ್ಟು ನಮಗೋಸ್ಕರ ಟೈಮ್ ಕೊಡ್ತಾ ಇದ್ದೀನಿ ಅಂತ ಅಶೋಕ್ ಹೇಳಿದಾಗ ಥ್ಯಾಂಕ್ ಯು, ಐ ಲವ್ ಯು ಅಂತ ಪ್ರಿಯಾ ಹೇಳ್ತಾಳೆ. ಐ ಲವ್ ಯು ಟು ಅಂತ ಹೇಳ್ತಾನೆ. ಆಗ ಪ್ರಿಯಾ, ಬೇರೆ ಯಾವುದು ಫೋಟೋ ಸಿಗ್ಲಿಲ್ವಾ ನಿಮಗೆ ಅಂತ ಪ್ರಿಯಾ ಅವಳ ಫೋಟೋನ ನೋಡ್ಬಿಟ್ಟು ಹೇಳ್ತಾಳೆ. ಇನ್ನು ಈ ಕಡೆ ಸಿಹಿ, ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್ ಅಂತ ಹೇಳಿದಾಗ ಎಲ್ಲರೂ ಗುಡ್ ಮಾರ್ನಿಂಗ್ ಮ್ಯಾಮ್ ಅಂತ ಹೇಳ್ತಾರೆ. ಎಲ್ಲರೂ ಪ್ರೆಸೆಂಟ್ ಇದ್ದೀರಾ ಅಂತ ಕೇಳ್ತಾಳೆ ಸಿಹಿ. ಆಗ ರಾಮ್ ಇದ್ದನು, ಎಲ್ಲ ಪ್ರೆಸೆಂಟ್ ಇದೀವಿ, ಆದರೆ ಟೀಚರ್ ಭಾರ್ಗವಿ ಅವರು ಅಬ್ಸೆಂಟ್ ಇದ್ದಾರೆ ಅಂತ ಹೇಳಿದಾಗ ಸಿಹಿ, ಬಡ್ಡಿ ಬಂಗಾರಮ್ಮ ಆಂಟಿ ಬಂದಿಲ್ವಾ? ಅಯ್ಯೋ ಸಾರಿ, ಭಾರ್ಗವಿ ಬಂದಿಲ್ವಾ? ಹಂಗಂದ್ರೆ ಅವರಿಗೆ 0 ಮಾರ್ಕ್ಸ್ ಕೊಡಿ ಜಡ್ಜಸ್ ಅಂತ ಹೇಳ್ತಾಳೆ. ಎಲ್ರು ಇವತ್ತು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡಬೇಕು, ನಾವೇನು ಮಕ್ಕಳಾಟ ಆಡ್ತಿದ್ದೀವಿ ಅಂತ ಸುಮ್ಮನಿರಬಾರ್ದು, ಎಲ್ರಿಗೂ ಮಾರ್ಕ್ಸ್ ಸಿಗತ್ತೆ. ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೋ ಅವರಿಗೆ ಜಡ್ಜಸ್ಸು ಜಾಸ್ತಿ ಮಾರ್ಕ್ಸ್ ಕೊಡ್ತಾರೆ ಅಂತ ಸಿಹಿ ಕೇಳ್ತಾಳೆ. ಆಗ ಎಲ್ಲರೂ ಓಕೆ ಟೀಚರ್ ಅಂತ ಹೇಳ್ತಾರೆ. ಹಾಗೆ ವಿಶ್ವ ಇದ್ದನು, PT ಪೀರಿಯಡ್ ಯಾವಾಗ ಮಿಸ್? ನಾನು ಈ ಓದೋದ್ರಲ್ಲೆಲ್ಲ ವೀಕು, ಆದ್ರೆ PT ಪೀರಿಯಡ್ ಕರ್ಕೊಂಡು ಹೋಗಿ ಕ್ರಿಕೆಟ್ ಆಡ್ಬಿಟ್ಟು ಫುಲ್ ಮಾರ್ಕ್ಸ್ ತಗೋತೀನಿ ನಾನು ಅಂತ ವಿಶ್ವ ಹೇಳಿದಾಗ ಇವತ್ತು PT ಪೀರಿಯಡ್ ಇಲ್ಲ ಅಂತ ನೀ ಹೇಳ್ತಾನೆ. ಆಗ ವಿಶ್ವ, ಮೋಸ ಇದು ಎಲ್ಲ ಜಡ್ಜಸ್, ಆಟ ಇಲ್ಲದೆ ಪಾಠ ಕೇಳಕ್ಕಾಗತ್ತಾ ಯಾರಾದ್ರೂ? ಏನಿದು ಹಿಂಗೆ ಅಂತ ವಿಶ್ವ ಕೇಳ್ತಾನೆ. ನಂಗೆ ಗೊತ್ತಿಲ್ಲ, PT ಪೀರಿಯಡ್ ಬೇಕು ಅಂತ ವಿಶ್ವ ಮತ್ತೆ ಹೇಳಿದಾಗ ಹೌದು ನಮಗೂ ಬೇಕು ಅಂತ ಎಲ್ಲರೂ ಹೇಳ್ತಾರೆ. ಆಗ ಅನಿ ಇದ್ದನು, ನೀ ಹಿಂಗೆ ಹಠ ಮಾಡಬಾರ್ದು ವಿಶ್ವ, ಈ ಥರ ಹಠ ಮಾಡಿದ್ರೆ ಪನಿಷ್ಮೆಂಟ್ ಕೊಡ್ತೀನಿ ಅಂತ ಅನಿ ಹೇಳ್ತಾನೆ. ಹಾಗೆ ಸಿಹಿ, ಸಾಧನಾ, ಯಾರು ಕ್ಲಾಸಲ್ಲಿ ಗಲಾಟೆ ಮಾಡ್ತಾರೋ ಅವ್ರ ನೇಮ್ನ ಬೋರ್ಡಲ್ಲಿ ಬರೀ ಓಕೆನಾ ಅಂತ ಸಿಹಿ ಹೇಳ್ತಾಳೆ. ಸಾಧನಾ ಓಕೆ ಮ್ಯಾಮ್ ಅಂತ ಹೇಳ್ತಾಳೆ. ಹಾಗೆ ಸಿಹಿ ಹೋಗ್ಬಿಟ್ಟು ಜಡ್ಜಸ್ ಹತ್ರ, ಜಡ್ಜಸ್ ನೀವು ಮಾರ್ಕ್ಸ್ ಕೊಡೋಕ್ಕೆ ರೆಡಿನಾ ಅಂತ ಕೇಳ್ತಾಳೆ. ವಿ ಆರ್ ರೆಡಿ ಮ್ಯಾಮ್, ಬನ್ನಿ ಇಲ್ಲಿ. ಎಷ್ಟು ಕ್ಯೂಟ್ ಮಿಸ್ ನೀವು, ಎಷ್ಟು ಚೆನ್ನಾಗಿ ಮಕ್ಕಳನ್ನ ಹ್ಯಾಂಡಲ್ ಮಾಡ್ತೀರಾ, ಎಷ್ಟು ಚೆನ್ನಾಗಿ ಬೈತಿದ್ದೀರಾ, ಬುದ್ಧಿ ಹೇಳ್ತೀರಾ, ವಾವ್ ಸಖತ್ ನೀವು ಅಂತ ಶ್ಯಾಮ್ ಹೇಳಿದಾಗ ಸಿಹಿ ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಇದನ್ನ ನೋಡಿ ಸೀತಾಂಗೆ ಬೇಜಾರಾಗತ್ತೆ. ಆಗ ಸೀತಾ, ಮ್ಯಾಮ್ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡಿ ಅಂತ ಸಿಹಿನ ಕರೀತಾಳೆ. ಆಟ ಹೊಡಿತಾ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗಲ್ವಾ ಅಂತ ಸೀತಾ ಹೇಳಿದಾಗ ಸೀತಮ್ಮ, ಇಲ್ಲಿ ನಾನ್ ಟೀಚರಾ ನೀನಾ ಅಂತ ಸಿಹಿ ಕೇಳ್ತಾಳೆ. ಆಗ ಸೀತಾ, ಅಲ್ಲ ನೀವೇ ಟೀಚರು, ಬನ್ನಿ ಅಂತ ಹೇಳ್ದೆ ಅಂತ ಸೀತಾ ಹೇಳ್ತಾಳೆ. ಹಾಗೆ ಸಿಹಿ, ಸ್ಟೂಡೆಂಟ್ಸ್ ಈಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂತಿರುವಾಗ ವಿಶ್ವನ್ ಫೋನ್ ರಿಂಗ್ ಆಗತ್ತೆ. ಆಗ ರಾಮ್ ಇದ್ದನು, ಟೀಚರ್ ದಿಸ್ ಗಾಯ್ ಬ್ರಿಂಗಿಂಗ್ ದ ಫೋನ್ ಅಂಡ್ ಡಿಸ್ಟರ್ಬಿಂಗ್ ದ ಕ್ಲಾಸ್ ಅಂತ ಹೇಳ್ತಾನೆ. ಸಿಹಿ, ವಿಶ್ವ ಏನಿದು ಫೋನ್ ತಂದಿದ್ದೀರಾ ನೀವು, ಸ್ಕೂಲ್ಗೆ ಫೋನ್ ತರಬಾರ್ದು ಅಂತ ಗೊತ್ತಿಲ್ವಾ ಅಂತ ಸಿಹಿ ಕೇಳ್ತಾಳೆ. ಹಾಗೆ ಅನಿ ಕೂಡ, ಯಾಕೆ ಡ್ಯಾಡ್ ಸ್ಕೂಲ್ಗೆ ಫೋನ್ ತಂದಿದ್ದೀರಾ ಅಂತ ಹೇಳ್ತಿರ್ಬೇಕಾದ್ರೆ ಸಿಹಿ, ಡ್ಯಾಡ್ ಅಲ್ಲ ಅವರು ವಿಶ್ವ ಅಂತ ಹೇಳ್ತಾಳೆ. ಆಗ ಅನಿ ಇದನ್ನು, ಇವ್ರಿಗೆ 0 ಮಾರ್ಕ್ಸ್ ಕೊಡಿ ಜಡ್ಜಸ್ ಅಂತ ಹೇಳ್ತಾನೆ. ಇದು ತುಂಬ ಇಂಪಾರ್ಟೆಂಟ್ ಕಾಲ್ ಮಿಸ್, ನಾನು ಅಟೆಂಡ್ ಮಾಡಲೇಬೇಕು, ಪ್ಲೀಸ್ ಮಿಸ್ ಅಂತ ಕೇಳಿದಾಗ ಸಿಹಿ ನೋ ಅಂತ ಹೇಳ್ತಾಳೆ. ಆಗ ಜಡ್ಜಸ್, ಪರವಾಗಿಲ್ಲ ನೀವು ಅಟೆಂಡ್ ಮಾಡಿ. ಸಿಹಿ ಮ್ಯಾಮ್, ಇಂಪಾರ್ಟೆಂಟ್ ಕಾಲ್ ಅಂತೆ, ಅಟೆಂಡ್ ಮಾಡಲಿ ಬಿಡಿ ಅಂತ ಶ್ಯಾಮ್ ಕೂಡ ಹೇಳ್ತಾನೆ. ಓಕೆ ಜಡ್ಜಸ್ ಹೇಳ್ತಿದ್ದಾರೆ ಅಂತ ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್, ಗೋ ಅಂತ ಸಿಹಿ ಹೇಳ್ತಾಳೆ. ವಿಶ್ವ ಕಾಲ್ ಪಿಕ್ ಮಾಡ್ತಿದ್ದಂಗೆನೆ ಭಾರ್ಗವಿ, ಕಾಲ್ ಪಿಕ್ ಮಾಡೋದಕ್ಕೆ ಎಷ್ಟೊತ್ತು ಮಾಡ್ತೀಯಾ?
ಸಾರಿ ಸಾರಿ ಭಾರ್ಗು, ಹೌದು ಎಲ್ಲಿದ್ಯಾ ನೀನು? ಇಲ್ಲಿ ನಿನಗೆ 0 ಮಾರ್ಕ್ಸ್ ಸಿಗ್ತಾ ಇದೆ ಗೊತ್ತಾ ಅಂತ ವಿಶ್ವ ಹೇಳಿದಾಗ ಭಾರ್ಗವಿ ವಾಟ್ 0 ಮಾರ್ಕ್ಸ್? ನಿನಗೆ ಲೈಫಲ್ಲಿ ಸಿಕ್ಕಿರೋದೇ 0. ಐ ಡೋಂಟ್ ಕೇರ್ ಅಬೌಟ್ ಇಟ್. ನಾನು ಇಲ್ಲಿ ಆನಂದ ಲಕ್ಷ್ಮಿನ ಮೀಟ್ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಭಾರ್ಗವಿ ಹೇಳಿದಾಗ ವಿಶ್ವ ಬಿ ಕೇರ್ಫುಲ್ ಭಾರ್ಗು, ಅನಂತ ಲಕ್ಷ್ಮಿ ಬೇರೆ ಫ್ಯಾಮಿಲಿ ಫ್ರೆಂಡು. ಸೀತನ್ ಬಗ್ಗೆ ಕ್ರಾಸ್ ಚೆಕ್ ಮಾಡೋದು ಏನ್ ಚೆನ್ನಾಗಿರುತ್ತೆ. ನಿನ್ ರೆಪ್ಯುಟೇಷನ್ ಕೂಡ ಇಂಪಾರ್ಟೆಂಟ್ ಅಲ್ವಾ ಭಾರ್ಗು ಅಂತ ವಿಶ್ವ ಹೇಳಿದಾಗ ನೀನು ನನ್ನ ರೆಪ್ಯುಟೇಷನ್ ಬಗ್ಗೆ ಮಾತಾಡ್ತಿದೀಯಾ? ಡೋಂಟ್ ವರಿ, ನನ್ನನ್ನು ಹೇಗೆ ಕಾಪಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅಲ್ಲಿ ಹುಷಾರು, ಇನ್ನೊಂದಷ್ಟು ಝೀರೋಸ್ ತಗೋ, ಇಡು ಫೋನ್ನ ಅಂತ ಭಾರ್ಗವಿ ಕಾಲ್ನ ಕಟ್ ಮಾಡ್ತಾಳೆ. ವಿಶ್ವ ಸಡನ್ ಆಗಿ ಹೋಗಿ ಕುತ್ಕೊಬಿಡ್ತಾನೆ. ಆಗ ನೀ ಕ್ಲಾಸ್ ಒಳಗೆ ಬರ್ಬೇಕಾದ್ರೆ ಪರ್ಮಿಷನ್ ತಗೊಂಡು ಬರ್ಬೇಕಂತ ಗೊತ್ತಾಗಲ್ವಾ ಅಂತ ನೀ ಹೇಳಿದಾಗ ಸಾರಿ ಸಾರಿ ಮಿಸ್ ಅಂತ ಹೋಗಿ ವಿಶ್ವ ಮತ್ತೆ ಕ್ಯಾನ್ ಐ ಗೆಟ್ ಇನ್ ಅಂತ ಕೇಳ್ಕೊಂಡು ಒಳಗೆ ಬರ್ತಾರೆ. ಸಿಹಿದ್ದಳು ಸಾಧನಾ ABCD ಹೇಳು. ಅನಿ ಸರ್ ನೀವು ಬೋರ್ಡ್ ಮೇಲೆ ಬರೀರಿ, ನೋಡೋಣ ಇವ್ರಿಗೆ ಎಷ್ಟು ಕರೆಕ್ಟಾಗಿ ಬರುತ್ತೆ ಅಂತ ಸಿಹಿ ಹೇಳ್ತಾಳೆ. ಆಗ ಸಾಧನಾ ಅಂತ ಹೇಳ್ದಳು. ಮ್ಯಾಮ್ ಕನ್ನಡದಲ್ಲಿ ಇ ಹೇಳ್ಬೋದಾ ಅಂತ ಕೇಳ್ತಾಳೆ. ಆಗ ಸಿಹಿ ಅಂತ ಹೇಳ್ತಾಳೆ. ಆದ್ರೆ ಅನಿ ನನಗೆ ಕನ್ನಡದಲ್ಲಿ ಬರೆಯೋಕ್ ಬರಲ್ವಲ್ಲ ಸಿಹಿ ಅಂತ ಹೇಳ್ತಾನೆ. ಆಗ ಸೀತಾ ಮಿಸ್, ಅನಿ ಸರ್ಗೆ ಹೇಗೂ ಕನ್ನಡ ಬರೋದಿಲ್ವಲ್ಲ, ನಾವಿವತ್ತು ಕ್ಲಾಸ್ನ ಕನ್ನಡದಲ್ಲೇ ಮಾಡೋಣವಾ ಅಂತ ಹೇಳ್ತಾಳೆ. ಆಗ ಸಿಹಿ ಸೀತಾ ನೀನ್ ಟೀಚರ ನಾನಾ ಅಂತ ಕೇಳ್ತಾಳೆ. ಆಗ ಸೀತಾ ನೀವೇ ಟೀಚರು, ಆದ್ರೆ ಸ್ಟೂಡೆಂಟ್ ಸಜೆಷನ್ ಕೂಡ ತಗೋಬೇಕಲ್ವಾ ಅಂತ ಹೇಳ್ತಾಳೆ. ಆಗ ಸಿಹಿ ಸೀತಾ ಟೀಚರು ಮ್ಯಾಮು ಏನ್ ಹೇಳ್ತಾರೋ ಅದನ್ನ ಕೇಳ್ಬೇಕು, ನೀವ್ ಹೇಳ್ದಂಗ್ ನಾವು ಕೇಳೋದಲ್ಲ, ಅಂಡರ್ಸ್ಟ್ಯಾಂಡ್ ಅಂತ ಸಿಹಿ ಹೇಳ್ತಾಳೆ. ಸಿಹಿ ನಾನು ಈಗ ಕನ್ನಡದಲ್ಲಿ ಟೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾಳೆ. ಸೀತಾ ಇದ್ದೋಳು ಕನ್ನಡದಲ್ಲಿ ಪರೀಕ್ಷೆ ಅಂತ ಹೇಳಿ ನಗಾಡ್ತಿರ್ತಾರೆ. ಆಗ ಸಿಹಿ ಸೀತಾ ಟೀಚರ್ ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಮಾತಾಡಿದ್ರೆ ಪನಿಷ್ಮೆಂಟ್ ಕೊಡ್ತೀನಿ ಅಂತ ಸಿಹಿ ಬೈತಾಳೆ. ಆಗ ರಾಮ್ ಇದನ್ನು ಪನಿಷ್ಮೆಂಟ್ ಅಲ್ಲ ಶಿಕ್ಷೆ ಅಂತ ಹೇಳ್ತಾನೆ. ಆಗ ಸಿಹಿ ರಾಮ್ ಇವಾಗ ನಾನು ನಿಮಗೆ ಹೇಳ್ಬೇಕಪ್ಪ, ಡಿಸ್ಟರ್ಬ್ ಮಾಡಬೇಡಿ ಅಂತ, ಪನಿಷ್ಮೆಂಟ್ ಕೊಡ್ತೀನಿ ಅಂತ ಸಿಹಿ ಹೇಳ್ತಾಳೆ. ನೀವಿಬ್ರು ಇನ್ನೊಂದ್ಸತಿ ಮಾತಾಡಿದ್ರೆ ನಿಮ್ಮಿಬ್ರನ್ನು ಆಚೆ ಕಳ್ಸ್ಬಿಡ್ತೀನಿ ಅಂತ ಸಿಹಿ ಹೇಳ್ತಾಳೆ. ಮತ್ತೆ ಆಗ ಸಿಹಿ ನಾನಿವಾಗ ಎಲ್ಲರಿಗೂ ಕ್ವೆಶನ್ಸ್ ಕೇಳ್ತೀನಿ, ಅನೀಸರು ಅದನ್ನ ಇಂಗ್ಲಿಷಲ್ಲಿ ಕೇಳ್ತಾರೆ ಅಂತ ಸ್ಟಾರ್ಟ್ ಮಾಡ್ತಾಳೆ. ಯಾರಿಂದ ಸ್ಟಾರ್ಟ್ ಮಾಡ್ಲಿ ಅಂತ ವಿಶ್ವನಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ವಿಶ್ವಂಕಲ್ ಅಂತ ಹೇಳ್ತಾಳೆ. ಆಗ ವಿಶ್ವ ಅಳೋ ತರ ಆಕ್ಟ್ ಮಾಡ್ತಾನೆ. ಏನಾಯ್ತು ಅಂತ ಕೇಳಿದಾಗ ನೀನು ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗ, ಆದ್ರೆ ನನ್ನ ಅಂಕಲ್ ಅಂತ ಕರೀತಾರೆ, ನಂಗೆ ತುಂಬಾ ಬೇಜಾರಾಗಿದೆ ಅಂತ ಡ್ರಾಮಾ ಮಾಡ್ತಾರೆ. ಓಕೆ ವಿಶ್ವ ಒಂದು ವರ್ಡ್ ಹೇಳು ಅಂತ ಹೇಳಿದಾಗ ವಿಶ್ವ ಎ ಫಾರ್ ಅಪ್ಪ ಅಂತ ಹೇಳ್ತಾನೆ. ಆಗ ಸಾಧನಾ ಮ್ಯಾಮ್ ಇಂಗ್ಲಿಷ್ ವರ್ಡು, ಅಪ್ಪ ಕನ್ನಡ ವರ್ಡ್ ಅಲ್ವಾ ಅಂತ ಹೇಳ್ತಾಳೆ. ಹೌದಲ್ವಾ, ಹಾಗಾದ್ರೆ ನೀವು ರಾಂಗ್ ವಿಶ್ವ, ಇವರಿಗೆ 0 ಮಾರ್ಕ್ಸ್ ಕೊಡಿ ಅಂತ ಸಿಹಿ ಹೇಳ್ತಾಳೆ. ಹಾಗೆ ಅನಿ ಇದ್ದನು ಸಾಧನಂಗೆ ಕ್ವೆಶನ್ ಕೇಳ್ತಾನೆ. ಟೆಲ್ ಮೀ ವಿಚ್ ಇಸ್ ದ ಕ್ಯಾಪಿಟಲ್ ಆಫ್ ಕರ್ನಾಟಕ ಅಂತ ಕೇಳ್ತಾನೆ. ಕ್ಯಾಪಿಟಲ್ ಆಫ್ ಕರ್ನಾಟಕ ಈಸ್ ಕೆ ಅಂತ ಸಾಧನಾ ಹೇಳ್ತಾಳೆ. ಆಗ ಅನಿ ಇದ್ದನು ರಾಂಗ್, ಕ್ಯಾಪಿಟಲ್ ಆಫ್ ಕರ್ನಾಟಕ ಇಸ್ ಬೆಂಗಳೂರು ಅಂತ ಹೇಳ್ತಾನೆ. ಆಗ ಸಾಧನಾ ಅಲ್ಲ ಕರ್ನಾಟಕಕ್ಕೆ ಕ್ಯಾಪಿಟಲ್ ಕೆ ಅಲ್ವಾ ಅಂತ ಹೇಳ್ತಾಳೆ. ಆಗ ರಾಮಿದನ್ ಏನು ಗೊತ್ತಿಲ್ಲ ಗೋಲಿ ಬಜಿ ಅಂತ ನಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಸಿಹಿ ಸಾಧನಾ ನಾವು ಕರ್ನಾಟಕ ಕ್ಯಾಪಿಟಲ್ ಲೆಟರ್ ಯಾವುದು ಅಂತ ಕೇಳಿಲ್ಲ, ಕರ್ನಾಟಕದ ಕ್ಯಾಪಿಟಲ್ ಯಾವುದು ಅಂತ ಕೇಳಿದ್ವಿ ಅಂತ ಹೇಳ್ತಾಳೆ. ಈ ಆಟದಲ್ಲಿ ಶ್ಯಾಮ್ ಮತ್ತೆ ಸಿಹಿ ಬಾಂಡಿಂಗ್ ನೋಡಿ ಸೀತಾ ಮನ್ಸಲ್ಲಿ ಆಟ ಆಡೋದಿಕ್ಕೆ ಅಂತ ಕರೆದ್ರೆ ಇಲ್ಲೂ ಶ್ಯಾಮ್ ಮತ್ತೆ ಶಾಲಿನಿನ ಇವಳು ಹಚ್ಕೋತಿದ್ದಾಳಲ್ಲ, ಯಾಕೆ ಇಷ್ಟು ಕ್ಲೋಸ್ ಆಗ್ತಿದ್ದಾಳೆ ಅವರಿಗೆ ಅಂತ ಸೀತಾ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಇನ್ನು ಈ ಕಡೆ ಭಾರ್ಗವಿ ಹಾಸ್ಪಿಟಲ್ಗೆ ಬಂದು ಅನಂತ ಲಕ್ಷ್ಮಿ ನನಗ್ ಬೇಕಾಗಿರೋ ಗುಟ್ಗಳು ನಿನ್ನ ಹತ್ರ ಸಿಗುತ್ತೆ ಅಂತ ನನಗ್ ಗೊತ್ತೇ ಇರ್ಲಿಲ್ಲ ಅನ್ಕೊ ರಿಸೆಪ್ಷನಿಸ್ಟ್ ಹತ್ರ ಬರ್ತಾಳೆ. ಡಾಕ್ಟರ್ ಅನಂತಲಕ್ಷ್ಮಿ ನೋಡ್ಬೇಕಿತ್ತಲ್ಲ ಅಂತ ಹೇಳಿದಾಗ ಅವರು ಇವತ್ತು ಆಗಲ್ಲ ಅಂತ ಹೇಳ್ತಾರೆ. ಅದನ್ನೂ ಕೇಳ್ದೆ ಭಾರ್ಗವಿ ಸೀದಾ ಡಾಕ್ಟರ್ ಇರೋ ರೂಮ್ಗೆನೆ ಬರ್ತಾಳೆ. ಇದನ್ನ ನೋಡಿದ ಅನಂತ ಲಕ್ಷ್ಮಿಗೆ ಖುಷಿ ಆಗತ್ತೆ. ಹಾಯ್ ಭಾರ್ಗವಿ, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್, ಪ್ಲೀಸ್ ಅಂತ ಅವಳ ಕರೀತಾಳೆ. ಇನ್ನು ಈ ಕಡೆ ಸಿಹಿ ಇದ್ದಳು ಜಡ್ಜಸ್ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಕೇಳ್ತಾಳೆ. ಆಗ ಶಾಲಿನಿ ಇನ್ನೂ ಇಬ್ರು ಇದಾರಲ್ವಾ ಅವ್ರಿಗೆ ಮುಗಿಸಿ ಅಂತ ಹೇಳ್ತಾರೆ. ಆಗ ಸಿಹಿ ಮತ್ತೆ ಜಡ್ಜಸ್ ಹತ್ರನೇ ಹೋಗಿ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಇಣ್ಕಿ ನೋಡ್ತಿರ್ತಾಳೆ. ಆಗ ಸೀತಾ ಮನ್ಸಲ್ಲೇ ಬೇಜಾರಾಗ್ತಾಳೆ. ಆಗ ಸೀತಾ ಸಿಹಿ ಅಂತ ಕರೀತಾಳೆ. ಅನಿ ಇದ್ದನು ಸೀತಾ ನೀವು ಹಾಗೆಲ್ಲ ಕರೆಯಂಗಿಲ್ಲ, ಅವರು ಮ್ಯಾಮ್ ಈಗ ಮ್ಯಾಮ್ ಅಂತ ಕರಿಬೇಕು ಅಂತ ಹೇಳಿದಾಗ ಸೀತಾ ಅನಿ ನೀನು ಸುಮ್ನಿರು ಅಂತ ಮತ್ತೆ ಸಿಹಿನ ಕರೀತಾಳೆ. ಸಿಹಿ ಅಂತ 2-3 ಸತಿ ಕರೀತಾಳೆ. ಆಗ ರಾಮ್ ಇದನು ಸೀತಾ ಏನಾಯ್ತು ಅಂತ ಕೇಳ್ತಾನೆ. ಅಲ್ಲ ನಂಗೆ ಸಾಕು ಈ ಆಟ, ಬೋರ್ ಆಗ್ತಿದೆ, ನನಗೂ ಕೆಲಸ ಇದೆ, ನಿಮಗೂ ಆಫೀಸ್ ಇದೆ ಅಲ್ವಾ ಅಂತ ಕೇಳ್ತಾಳೆ. ಸೊ ಓಕೆ ಇನ್ನೊಂದು ಸ್ವಲ್ಪ ಹೊತ್ತು ಹೀಗೆ ಕಂಟಿನ್ಯೂ ಮಾಡ್ಬೋದಲ್ವಾ ಅಂತ ರಾಮ್ ಹೇಳ್ತಾನೆ. ಮತ್ತೆ ಸಿಹಿ ನಿನ್ನೇ ಕರಿತಿರೋದು ನಾನು ಅಂತ ಎಷ್ಟು ಕರೆದ್ರು ಸಿಹಿ ಅದನ್ನ ಕಿವಿ ಮೇಲೆ ಹಾಕೊಳ್ಳೋದಿಲ್ಲ. ಹಾಗೆ ಸಿಹಿ ಬಂದ್ಬಿಟ್ಟು ಏನು ಜಡ್ಜಸ್ ಹತ್ರ ಮಾತಾಡ್ತಿದ್ದೀನಿ ತಾನೆ, ಇದು 2ನೇ ಸತಿ ಹೇಳ್ತಿದ್ದೀನಿ ಸೀತಾ, ಮಾತಾಡ್ಬೇಕಾದ್ರೆ ಮಧ್ಯೆ ಬಂದ್ರೆ ನಂಗೆ ತುಂಬಾ ಕೋಪ ಬರುತ್ತೆ ಅಂತ ಸಿಹಿ ಹೇಳ್ತಾಳೆ.
ಇನ್ನು ಈ ಕಡೆ ಭಾರ್ಗವಿಗೆ ಅನಂತಲಕ್ಷ್ಮಿ ಹೇಗಿದ್ದೀರಾ ಅಂತ ಕೇಳ್ತಾಳೆ. ಐ ಆಮ್ ಫೈನ್ ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಮನೇಲೆಲ್ಲ ಹೇಗಿದ್ದಾರೆ, ನಿಮ್ಮ ಸೊಸೆ ಸೀತಾ ಹೇಗಿದ್ದಾರೆ ಅಂತ ಮತ್ತೆ ಅನಂತಲಕ್ಷ್ಮಿ ಕೇಳ್ತಾರೆ. ಒಬ್ಬರೇ ಬಂದಿದ್ದೀರಾ, ನಾನೆಲ್ಲೋ ಸೀತನ್ನು ನಿಮ್ಮ ಜೊತೆ ಕರ್ಕೊಂಡು ಬಂದಿದ್ದೀರೇನೋ ಅನ್ಕೊಂಡೆ ಅಂತ ಅನಂತಲಕ್ಷ್ಮಿ ಹೇಳ್ತಾರೆ. ಒಂದೇ ಒಂದ್ಸಲ ಸೀತನ ಮೀಟ್ ಮಾಡಿದ್ದು, ಆದ್ರೆ ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಾ ಅಂತ ಭಾರ್ಗವಿ ಹೇಳ್ತಾಳೆ. ಐ ಮಸ್ಟ್ ಸೇ ಯು ಹ್ಯಾವ್ ಅ ವೆರಿ ಗುಡ್ ಮೆಮೊರಿ ಪವರ್ ಅಂತ ಹೇಳ್ತಾಳೆ. ಅಂತ ಹೆಸರು ಅವಳದಲ್ಲ, ಮರೆಯುವಂತ ಹೆಣ್ಣು ಅವಳಲ್ಲ ಅಂತ ಅನಂತಲಕ್ಷ್ಮಿ ಅವರು ಹೇಳ್ತಾರೆ. ಅವಳನ್ನ ಒಂದೇ ಒಂದ್ಸತಿ ಮೀಟ್ ಮಾಡಿದ್ದಕ್ಕೆ ಅವಳ ಕ್ಯಾರೆಕ್ಟರ್ನ ಪೂರ್ತಿ ಜಡ್ಜಿ ಮಾಡಿದೀರಾ ಅಂತ ಭಾರ್ಗವಿ ಹೇಳ್ತಾಳೆ. ಕೆಲವ್ರು ನೋಡಿದ್ರೆ ಹಾಗಲ್ವಾ, ಅವ್ರು ಏನು ಅಂತ ಗೊತ್ತಾಗ್ಬಿಡತ್ತೆ. ಅಂಥವ್ರಲ್ಲಿ ನಿಮ್ಮ ಸೊಸೆ ಸೀತಾನೂ ಒಬ್ರು. ಶೀ ಈಸ್ ಸಿಂಪ್ಲಿ ಗ್ರೇಟ್ ಅಂತ ಫೀಲ್ ಆಗುತ್ತೆ ಅಂತ ಅನಂತಲಕ್ಷ್ಮಿ ಅವರು ಹೇಳ್ತಾರೆ. ನಾನ್ ನಿನ್ನ ಎದುರಿಗೆ ಕೂತಿದ್ರು, ನಿನ್ನ ಸ್ನೇಹ ಎಷ್ಟೋ ವರ್ಷದಾಗಿದ್ರು ನೀನೇ ಸೀತಂಗೆ ಡೆಲಿವರಿ ಮಾಡಿಸ್ದೋಳು ಅಂತ ಬಾಯ್ಬಿಡ್ತಿದ್ಯಾ ನೋಡು. ಗ್ರೇಟ್ ವರ್ಕ್ ಎಥಿಕ್ಸ್, ಕೀಪ್ ಇಟ್ ಅಪ್ ಅಂತ ಭಾರ್ಗವಿ ಮನ್ಸಲ್ಲೇ ಅನ್ಕೋತಾಳೆ. ಆಗ ಅನಂತಲಕ್ಷ್ಮಿ ಬಂದಿದ್ದ ವಿಷಯ ಏನು ಅಂತ ಹೇಳ್ಬೋದಾ ಅಂತ ಕೇಳ್ತಾಳೆ. ಯೂಶ್ವಲಿ ನಾವು ಲೇಡೀಸ್ ಕ್ಲಬ್ಬಲ್ಲಿ ಅಥವಾ ನಮ್ಮ ಮನೇಲಿ ಮೀಟ್ ಆಗ್ತಿದ್ವಿ, ಆದರೆ ನೀವು ಇವತ್ತು ಇಲ್ಲಿಗೆ ಬಂದಿರೋದು ನೋಡಿದ್ರೆ ಸೀತಾ ಅವ್ರ ಬಗ್ಗೆ ಏನಾದ್ರು ಕೇಳಬೇಕಿತ್ತಾ ಅಂತ ಅನಂತಲಕ್ಷ್ಮಿ ಅವರು ಹೇಳ್ತಾರೆ. ಸೀತನ್ ಬಗ್ಗೆನೇ ಮಾತಾಡೋಕೆ ಬಂದಿದ್ದೀನಿ ಅಂತ ನೀವ್ಯಾಕೆ ಅನ್ಕೊಂಡ್ರಿ ಅಂತ ಭಾರ್ಗವಿ ಕೇಳ್ತಾಳೆ. ಇದ್ರ ಹಿಂದೆನೂ ಒಂದೆರಡು ಸತಿ ನೀವು ಸೀತಾ ಅವ್ರ ಬಗ್ಗೆನೇ ಮಾತಾಡ್ತಿದ್ರಲ್ವಾ, ಸೊ ಆಬ್ವಿಯಸ್ಲಿ ನೀವು ಸೀತಾ ಅವ್ರ ಬಗ್ಗೆನೇ ಕೇಳೋದಕ್ಕೆ ಬಂದಿದ್ದೀರೇನೋ ಅನ್ಕೊಂಡೆ ಅಂತ ಅನಂತಲಕ್ಷ್ಮಿ ಅವರು ಹೇಳ್ತಾರೆ. ಇಲ್ಲ, ನಾನಿಲ್ಲಿ ಸೀತನ್ ವಿಷಯವಾಗಿ ಮಾತಾಡಕ್ ಬಂದಿಲ್ಲ, ನಾನಿಲ್ಲಿ ಇನ್ನೊಬ್ಬ ಕಪಲ್ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂತ ಭಾರ್ಗವಿ ಹೇಳಿದಾಗ ಅನಂತಲಕ್ಷ್ಮಿ ಅವರು ಯಾವ ಕಪಲು ಅಂತ ಕೇಳ್ತಾರೆ. ಆಗ ಭಾರ್ಗವಿ ಅವರು ನಮ್ಮ ಫ್ಯಾಮಿಲಿಗೆ ತುಂಬಾ ಬೇಕಾದವರು, ನಿಮ್ಗೂ ಚೆನ್ನಾಗಿ ಗೊತ್ತಿದ್ದಾರೆ, ಡಾಕ್ಟರ್ ಶ್ಯಾಮ್ ಅಂಡ್ ಶಾಲಿನಿ ಅಂತ ಭಾರ್ಗವಿ ಹೇಳ್ತಾಳೆ. ಇದನ್ನು ಕೇಳಿದ ಅನಂತಲಕ್ಷ್ಮಿಗೆ ತುಂಬಾನೇ ಸಿಟ್ಟು ಬರುತ್ತೆ. ನಾಳಿನ ಸಂಚಿಕೆ ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.